ಬೆಂಗಳೂರು ರಸ್ತೆ ಗುಂಡಿಗಳ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಇವತ್ತು ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಬೆಂಗಳೂರು ಕೇಂದ್ರ ಅಧ್ಯಕ್ಷರಾದ ಬಿಜೆಪಿ ಅಧ್ಯಕ್ಷರಾದ ಸಪ್ತಗಿರಿ ಗೌಡ್ರು ಇದ್ದಾರೆ. ಸಪ್ತಗಿರಿ ಗೌಡ್ರೆ, ಈಗ ಇವತ್ತಿನ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ನಾವು ರಸ್ತೆ ಗುಂಡಿಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲ ಕಡೆ ರಸ್ತೆ ತಡೆ ಮಾಡಿ ಕಾರ್ಯಕ್ರಮಗಳನ್ನ ಅಂದ್ರೆ ಪ್ರತಿಭಟನೆಗಳನ್ನ ಮಾಡಬೇಕು ಅಂತೇಳಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಒಂದು ಕರೆಯನ್ನ ಕೊಟ್ಟಿದ್ರು. ಬೆಂಗಳೂರಿನಲ್ಲಿ ನಾವು ವಿನೂತನವಾಗಿ ಇಲ್ಲಿ ರಸ್ತೆ ತಡೆ ಮಾಡಿದ್ರೆ ನಮ್ಮ ಜನಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಸಾಂಕೇತಿಕವಾಗಿ ಎಲ್ಲೆಲ್ಲಿ ರಸ್ತೆ ಗುಂಡಿಗಳಿದೆ ಅಲ್ಲೆಲ್ಲ ನಾವು ಕಾಂಕ್ರೀಟ್ ಅನ್ನ ಹಾಕುವಂಥದ್ದು ಮಾಡಿ ಒಂದಷ್ಟು ಸಾಂಕೇತಿಕವಾಗಿ ಒಂದಷ್ಟು ಗುಂಡಿಗಳನ್ನ ಮುಚ್ಚಿ ಸರ್ಕಾರಕ್ಕೆ ಗಮನವನ್ನ ಈ ಕಡೆ ಸೆಳಿಬೇಕು, ಈಗಾದರೂ ಸರ್ಕಾರ ಎಚ್ಚೆತ್ಕೊಳ್ಳಿ, ಜನರ ಬವಣೆಗೆ ಸ್ಪಂದಿಸಲಿ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿರವರು ಮತ್ತೆ PC ಮೋಹನ್ ಅವರು ಎಲ್ಲರೂ ಕೂಡ ಇವತ್ತು ಈ ಒಂದು ಪ್ರತಿಭಟನೆ ರೂಪದಲ್ಲಿ ಮಾಡಿರ್ತಕ್ಕಂಥ ಈ ಸಾಂಕೇತಿಕ ಪ್ರತಿಭಟನೆಗೆ ಇವತ್ತು ಅವರು ಕೂಡ ಕೈ ಜೋಡಿಸಿರ್ತಕ್ಕಂಥದ್ದಿದೆ. ನಾವು ಇದನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ ಮುಂದಿನ ದಿನಗಳಲ್ಲಿ. ಈಗಾದರೂ ಸರ್ಕಾರಕ್ಕೆ ಏನಾದರೂ ಒಂದು ಕಿಂಚಿದ್ದಾದರೂ ಜನರ ಮೇಲೆ ಒಂದು ಸ್ವಲ್ಪ ಆದರೂ ನೀವು ಅಯ್ಯೋ ಪಾಪ ಅಂತ ಅನ್ಸಿದ್ರೆ, ಯಾಕೆಂದ್ರೆ ಜನ ಬರೀ ಓಡಾಡೋದು ಕಷ್ಟ ಅಲ್ಲ, ಸಾಯ್ತಾ ಇದಾರೆ ಬಿದ್ದು. ಎಷ್ಟೋ ಕಡೆ ನೀವು ಚಿಕ್ಕಪೇಟೆ ಭಾಗದಲ್ಲಂತೂ ಜಾರ್ ಬೀಳುವಂಥದ್ದು, ಸ್ಕೂಟ್ರಲ್ಲಿ ಬಿದ್ದು ಸಾಯುವಂಥದ್ದು, ಬೆನ್ಮೂಳೆ ಮುಡ್ಕೊಂಡಿರ್ತಕ್ಕಂಥದ್ದು ನೂರಾರು ಸಂಗತಿಗಳಿದೆ. ಅವೆಲ್ಲವನ್ನ ಕೂಡ ಇವರು ಮುಚ್ಚಾಕುವಂಥದ್ದು ಮಾಡೋದು, ಪೊಲೀಸ್ನವ್ರನ್ನ ಉಪಯೋಗಿಸ್ಕೊಂಡು ನಮ್ಮನ್ನ ಪ್ರತಿಭಟನೆ ಮಾಡದೇ ಇರೋವಂಥದ್ದು, ಈ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಬಿಟ್ರೆ ಇನ್ನು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಕೂಡ ನಡೀತಾ ಇಲ್ಲ ಬೆಂಗಳೂರಿನಲ್ಲಿ. ಅಂದ್ರೆ ಈ ಪ್ರತಿಭಟನೆ ಇವತ್ತೇನು ಮಾಡಿದ್ರು ಸಾಂಕೇತಿಕವಾಗಿ ಇದು ಮುಚ್ಚುವಂತ ಕಾರ್ಯ ಮತ್ತೆ ಮುಂದಿರುತ್ತೆ ಅಂತ ಮುಚ್ಚುವಂತ ಕಾರ್ಯ ಅಂತಂದ್ರೆ ಇದು ನಾವು ಅಪೋಸಿಷನ್ ಅಲ್ಲಿ ಇರೋರು ನಾವು ಮುಚ್ಚಲಿಕ್ಕೆ ಆಗೋದಿಲ್ಲ. ಇದು ಸರ್ಕಾರ ಮುಚ್ಚಬೇಕು. ನಾವು ಇದು ಜನರ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ ಈ ರೀತಿ ಕಷ್ಟಗಳಿದೆ ಮಾಧ್ಯಮದ ಮೂಲಕ ನಾವು ಸರ್ಕಾರ ಗಮನವನ್ನ ಈ ಕಡೆ ಸೆಳಿತಾ ಇದ್ದೀವಿ. ಈ ತರ ಕಷ್ಟಗಳಿದೆ, ನೀವು ಈಗಾದ್ರೂ ಸ್ಪಂದಿಸಿ ಜನರ ಕಷ್ಟಗಳಿಗೆ ಅಂತೇಳಿ ನಾವು ಇದನ್ನ ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟಗಳ ರೂಪುರೇಷೆಗಳು ಹೇಗಿರಬೇಕು ಅನ್ನೋದನ್ನ ನಮ್ಮ ರಾಜ್ಯದ ಬಿಜೆಪಿ ನಾಯಕರುಗಳು ತಗೋತಾರೆ, ಆ ರೀತಿ ಮಾಡ್ಕೊಂಡು ಹೋಗ್ತಾರೆ. DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ PM ಮನೆ ಮುಂದೆನೂ ಕೂಡ ಗುಂಡಿ ಇದಾವೆ, ನಾನು ಡೆಲ್ಲಿಗೆ ಹೋಗಿದ್ದೆ. ಚಂದ್ರಲೋಕದಲ್ಲೂ ಇದೆ ಗುಂಡಿಗಳು ಅಲ್ವಾ? ಈಗ ಅದನ್ನ ಅವ್ರಿಗೆ ಹೇಳಬೇಕು ಅಂತಂದ್ರೆ ನಾನು ಇನ್ನೊಬ್ರಿಗೆ ಹೇಳ್ತಾ ಇದ್ದೆ, ಅವರು ಎಲೆ ಮೇಲೆ ಕತ್ತೆ ಸತ್ ಬಿದ್ದಿದ್ರು, ಬೇರೆ ಕಡೆ ನೊಣ ಓಡಾಡ್ತಾ ಇರೋದನ್ನ ಇವರು ಕಾಣಿಸ್ತಾ ಇದೆ. ನಿಮಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನ ದಯಮಾಡಿ ತಾವು ಮಾಡಿ. ಎಲ್ಲದಕ್ಕೂ ಮೋದಿ ಕಾರಣ ಸರ್, ಅದೇನೋ ಒಂದು ಗಾದೆ ಹೇಳ್ತಾರಲ್ಲ, ಅದು ಎಲ್ಲದಕ್ಕೂ ಅದೇನೋ ಅಂತ. ಹಾಗಾಗಿ ನೀವು ನಿಮ್ಮ ಕೆಲಸ, ನಿಮಗೆ ಜವಾಬ್ದಾರಿ ಏನು ಕೊಟ್ಟಿದ್ದಾರೆ, ನೀವು ಇಡೀ ಬೆಂಗಳೂರಿಗೆ ನೀವು ಈಗ ಇದು ಸಚಿವರಾಗಿರ್ತಕ್ಕಂಥದ್ದು, ನಿಮ್ಮ ಉಸ್ತುವಾರಿ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಏನು ಕಷ್ಟ ಆಗಿದೆ ಅದನ್ನು ಸ್ಪಂದಿಸಿ. ನೀವು ಒಂದೇ ಸಾಧನೆ ನೀವು ಇದುವರೆಗೂ ಮಾಡಿರ್ತಕ್ಕಂಥದ್ದು ಅಂತಂದರೆ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಒಂದು ಬೆಂಗಳೂರನ್ನ ಡಿವೈಡ್ ಮಾಡಿ 5 ಭಾಗ ಮಾಡಿರ್ತಕ್ಕಂಥದ್ದು ಬಿಟ್ಟರೆ ಇನ್ನು ಯಾವುದೇ ಸಾಧನೆ ಈ ರಾಜ್ಯ ಸರ್ಕಾರದ್ದು 2.5 ವರ್ಷದಲ್ಲಿ ಇಲ್ಲ. ಅಷ್ಟರ ಮಟ್ಟಕ್ಕೆ ಬಂದು ನಿಂತಿದೆ. ಇವತ್ತು ಕೂಡ ಇದೇ ತರ ನೀವು ಇದೇ ಕ್ಯಾರೆಕ್ಟರ್ ನಿಮ್ದು ಮುಂದುವರಿತು ಅಂತಂದ್ರೆ ಜನ ನಿಮ್ಮನ್ನು ಚೀತು ಅಂತ ಆಗ್ಲೇ ಮುಗಿತಾ ಇದ್ದಾರೆ, ನಿಮ್ಮನ್ನು ಮಟ್ಟ ಹಾಕುವಂಥದ್ದಾಗುತ್ತೆ. ಬೆಂಗಳೂರು ಎಲೆಕ್ಷನ್ ಆಗ್ಲಿ ಅಂತ ಜನ ಕಾಯ್ತಾ ಇದ್ರೆ ಎಲೆಕ್ಷನ್ ಅಲ್ಲಿ ತಕ್ಕ ಉತ್ತರವನ್ನು ಕೊಡ್ತಾರೆ. ಥ್ಯಾಂಕ್ ಯು. ಇದಿಷ್ಟು ಸಪ್ತಗಿರಿ ಗೌಡ ಅವರು ಹೇಳ್ತಕ್ಕಂಥ ಮಾತು. ಆದಷ್ಟು ಬೇಗ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು, ಇಲ್ದಿದ್ರೆ ಜನ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ಜಗದೀಶ್, PID ನ್ಯೂಸ್, ಬೆಂಗಳೂರು.